ಸ್ನೇಹಿತರೆ, ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. BSNLನಲ್ಲಿ ಸೀನಿಯರ್ ಎಕ್ಸಿಕ್ಯೂಟಿವ್ ಟ್ರೈನಿ ಹಾಗೂ ಟೆಲಿಕಾಮ್ ಆ್ಯಂಡ್ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಅರ್ಜಿಯನ್ನು ಕರೆಯಲಾಗಿದೆ. ಅರ್ಜಿ ಪ್ರಾರಂಭಿಸಲಾಗಿದೆ. ಅರ್ಜಿ ಪ್ರಾರಂಭದ ದಿನಾಂಕ ಬಂದು 5/2/2026. ಕೊನೆಯ ದಿನಾಂಕ 7/3/2026 ಆಗಿದೆ. ಎಜುಕೇಷನ್ ಬಂದು BE ಅಥವಾ BTech ಹಾಗೂ CA. ಟೆಲಿಕಾಮು ಸಂಬಂಧಪಟ್ಟ ಅಪ್ಲಿಕೇಶನ್ ಬಂದು BE BTech ಆಗ್ಬೋದು. ಫೈನಾನ್ಸಿಗೆ CA ಆಗಿರಬೇಕಾಗಿರುತ್ತದೆ. ಅಪ್ಲಿಕೇಶನ್ ನಂತರ ಅಪ್ಲಿಕೇಶನಲ್ಲಿ ಏನಾದ್ರು ತಪ್ಪಾಗಿ ಸಬ್ಮಿಟ್ ಮಾಡಿದರೆ ಅದನ್ನು ಎಡಿಟ್ ಕೂಡ ಮಾಡ್ಕೊಬೋದು. 8/3/2026ರಿಂದ 15/3/2026 ಅಂದಾಜು ಎಕ್ಸಾಮ್ ಟೈಮ್ ಕೂಡ ಅನೌನ್ಸ್ ಮಾಡಿದ್ದಾರೆ. ಟೈಮ್ ಬಂದು 29/3/2026 ಎಕ್ಸಾಮ್ಸ್ ನಡೆಯುವ ಸಾಧ್ಯತೆ ಹೆಚ್ಚಿದೆ. ಎಷ್ಟೆಷ್ಟು ಪೋಸ್ಟ್ ಇದೆ ಅನ್ನೋದಾದರೆ, ಸೀನಿಯರ್ ಎಕ್ಸಿಕ್ಯೂಟಿವ್ ಟ್ರೈನಿ ಟೆಲಿಕಾಮ್ ಡಿಪಾರ್ಟ್ಮೆಂಟಲ್ಲಿ 95 ಪೋಸ್ಟ್ಗಳಿದ್ದಾವೆ. SC ಕ್ಯಾಟಗರಿಗೆ 14, STಗೆ 7, OBC ನಾನ್ ಕ್ರಿಮಿ ಲೇಯರ್ 25, EWS 9 ಹಾಗೂ ಜನರಲ್ ಕ್ಯಾಟಗರಿಗೆ 40 ಇದೆ. ಫಿಸಿಕಲ್ ಹ್ಯಾಂಡಿಕ್ಯಾಪ್ಗೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು, ಅವ್ರಿಗೂ ಕೂಡ ಕೆಲವೊಂದು ಇದೆ. ಹಾಗೂ ಸೀನಿಯರ್ ಎಕ್ಸಿಕ್ಯೂಟಿವ್ ಟ್ರೈನಿ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ 25 ಪೋಸ್ಟ್ಗಳಿದ್ದಾವೆ. SC 4, ST 2, OBC 6, EWS 2 ಹಾಗೂ ಜನರಲ್ ಕ್ಯಾಟಗರಿಗೆ 11 ಪೋಸ್ಟ್ಗಳಿದ್ದಾವೆ. ಹಾಗೆ ವಯೋಮಿತಿ ಕೇಳ್ತಾ ಬಂದರೆ, ವಯೋಮಿತಿ 21 ಆಗಿರಬೇಕು, ಮಿನಿಮಮ್ 21 ವಯಸ್ಸಾಗಿರಬೇಕು. ಜನರಲ್ ಕ್ಯಾಟಗರಿ, EWS ಮತ್ತು OBC ಕ್ಯಾಟಗರಿಗಳಿಗೆ 30 ವರ್ಷ ಕೊನೆಯವರೆಗೂ ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗೂ OBC ಅವರಿಗೆ 3 ವರ್ಷಗಳ ಕಾಲ ರಿಲ್ಯಾಕ್ಸೇಷನ್ ಇರುತ್ತೆ, 33. ಹಾಗೂ SC STಗಳಿಗೆ 5 ವರ್ಷಗಳ ರಿಲ್ಯಾಕ್ಸೇಷನ್ ಇರುತ್ತೆ, 35. ಹಾಗೂ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟಲ್ಲೂ ಅದಕ್ಕೂ ಕೂಡ 40, 43, 45 ಆ ರೀತಿಯಾಗಿ ವಿಂಗಡಣೆ ಆಗಿದೆ. ಎಕ್ಸಾಮ್ ಯಾವ ರೀತಿ ಇರುತ್ತೆ ಅನ್ನೋದಾದರೆ, ಕಂಪ್ಯೂಟರ್ ಬೇಸ್ಡ್ ಅಪ್ಲಿಕೇಶನ್ಸ್ ಎಕ್ಸಾಮ್ಸ್ ಇರುತ್ತೆ. CBT ರೀತಿ ಮಲ್ಟಿಪಲ್ ಚಾಯ್ಸ್ ಆಬ್ಜೆಕ್ಟಿವ್ ಇರುತ್ತೆ. ಹಾಗೆ ಎಕ್ಸಾಮ್ಸ್ ಯಾವ ರೀತಿ ಇರುತ್ತೆ ಅಂದರೆ, ಆ್ಯಪ್ಟಿಟ್ಯೂಡ್ ಟೆಲಿಕಾಮ್ ಅವ್ರಿಗೆ ಬಂದರೆ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ ಪಾರ್ಟ್ 1ಅಲ್ಲಿ, ಹಾಗೂ ಪಾರ್ಟ್ 2ಅಲ್ಲಿ ಟೆಕ್ನಿಕಲ್ ಎಕ್ಸಾಮ್ಸ್ ಇರುತ್ತೆ. ಆ್ಯಪ್ಟಿಟ್ಯೂಡ್ ಟೆಸ್ಟ್ ಬಂದು 40 ಮಾರ್ಕ್ಸ್ಗೆ, ಟೆಕ್ನಿಕಲ್ ಟೆಸ್ಟ್ ಬಂದು 160 ಮಾರ್ಕ್ಸು. ಟೋಟಲ್ 200 ಮಾರ್ಕ್ಸ್ಗಳಿಗೆ ಎಕ್ಸಾಮ್ಸ್ ಇರುತ್ತೆ. 180 ಮಿನಿಟ್ಸ್ ಇರುತ್ತೆ. ಹಾಗೂ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಬಂದರೆ ಆ್ಯಪ್ಟಿಟ್ಯೂಡ್ ಅವ್ರಿಗೂ ಕೂಡ ಟೆಕ್ನಿಕಲ್ ಟೆಸ್ಟ್ ಇರುತ್ತೆ, ಅವ್ರಿಗೂ ಕೂಡ 40 ಆಪ್ಟಿಟ್ಯೂಡು, ಟೆಕ್ನಿಕಲ್ ಟೆಸ್ಟ್ ಬಂದು 160, ಟೋಟಲ್ 200 ಮಾರ್ಕ್ಸ್ ಇರುತ್ತೆ, 180 ಮಿನಿಟ್ಸ್ ಇರುತ್ತೆ. ಮಿನಿಮಮ್ ಕ್ವಾಲಿಫಿಕೇಷನ್ ಆಲ್ರೆಡಿ ಹೇಳಿದಾಗೆ ಟೆಲಿಕಾಮ್ ಅವ್ರಿಗೆ BE BTech ಹಾಗೂ ಫೈನಾನ್ಸ್ ಅವ್ರಿಗೆ CA ಆಗಿರಬೇಕಾಗಿರ್ತದೆ. ನೆಗೆಟಿವ್ ಮಾರ್ಕ್ಸ್ ಇರುತ್ತೆ ಎಕ್ಸಾಮ್ಸಲ್ಲಿ. ರಾಂಗ್ ಆನ್ಸರ್ಗೆ 0.25 ಮಾರ್ಕ್ಸ್ ನೆಗೆಟಿವ್ ಇರುತ್ತೆ. ನೋಡಿಕೊಂಡು ಎಕ್ಸಾಮ್ ಮಾಡಬೇಕು. ಅರ್ಜಿ ಸಲ್ಲಿಸಿದವರು ಆನ್ಲೈನ್ ಮುಖಾಂತರನೇ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಇನ್ನು ಫೀಸಿಗೆ ಬಂದರೆ, ಜನರಲ್ ಕ್ಯಾಟಗರಿಗಳಿಗೆ 2,500 ರೂಪಾಯಿ ಇರುತ್ತೆ. OC, OBC ಮತ್ತು EWS ಕ್ಯಾಟಗರಿಗಳಿಗೆ 1,250 ಇರುತ್ತೆ. ಆನ್ಲೈನ್ ಮುಖಾಂತರನೇ ಪೇಮೆಂಟ್ ಕೂಡ ಮಾಡಬೇಕಾಗತ್ತೆ. ಹಾಗೂ ಯಾವ್ಯಾವ BEಲಿ ಯಾವ್ಯಾವ ಟ್ರೇಡ್ಗಳು ಅಂದರೆ ಯಾವ ಇಂಜಿನಿಯರಿಂಗ್ ಕೋರ್ಸ್ಗಳು ಅವರು ಅರ್ಜಿ ಸಲ್ಲಿಸ್ಬೋದು ಅಂದರೆ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್, ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಎಲೆಕ್ಟ್ರಿಕಲ್ ಹಾಗೂ ಇನ್ಸ್ಟ್ರುಮೆಂಟೇಷನ್, ಅಥವಾ ಕಾಂಬಿನೇಷನ್ ಆಫ್ ಡಿಸಿಪ್ಲಿನ್ ಆಫ್ ಕೋರ್ ವಿತ್ ಅದರ್ ಅಸೋಸಿಯೇಟೆಡ್ ಎಮರ್ಜಿಂಗ್ ಬ್ರಾಂಚಸ್. ಹಾಗೂ ಫೈನಾನ್ಸಿಗೆ ಸಂಬಂಧಪಟ್ಟದಾದರೆ ಚಾರ್ಟೆಡ್ ಅಕೌಂಟೆಂಟ್ CA ಹಾಗೂ ಕಾಸ್ಟ್ ಅಕೌಂಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆನ್ಸಿ, ಇವರೆಲ್ಲ ಅರ್ಜಿಯನ್ನು ಸಲ್ಲಿಸ್ಬೋದು. ಕೊನೆಯ ದಿನಾಂಕ ತಿಳಿಸಿದಾಗೆ 7/3/2026, ಪ್ರಾರಂಭ ದಿನಾಂಕ 5/2/2026. ಯಾರೆಲ್ಲ BE ಆಗಿದೆಯೋ, BTech ಆಗಿದೆಯೋ ಹಾಗೂ CA ಕಂಪ್ಲೀಟ್ ಮಾಡಿದಿರೋ ಅವರು ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ. ಕೊನೆಯ ಗಳಿಗೆಯಲ್ಲಿ ಅರ್ಜಿಯನ್ನು ಸಲ್ಲಿಸೋದು ತೊಂದರೆ ಆಗುತ್ತೆ, ಸರ್ವರ್ ಪ್ರಾಬ್ಲಮ್ಗಳು ಕಾರಣ. ಸಾಧ್ಯ ಆದಷ್ಟು ಬೇಗನೆ ಅರ್ಜಿನ ಸಲ್ಲಿಸಿ. ಥ್ಯಾಂಕ್ ಯು.